ವಿಜಯನಗರದ ಚರಂಡಿಯಲ್ಲಿ ಹರಿತಾ ಇದೆ ಯುಜಿಡಿ ನೀರು. ಯುಜಿಡಿ ನೀರಿನಿಂದಾಗಿ ದುರ್ನಾತದಲ್ಲಿ ಜನರ ನರಳಾಟ. ಎಸ್ ವೀಕ್ಷಕರೇ, ತುಮಕೂರಿನ ವಾರ್ಡ್ ನಂಬರ್ 30 ವಿಜಯನಗರದ 2ನೇ ಮುಖ್ಯ ರಸ್ತೆ 8ನೇ ಕ್ರಾಸ್ನಲ್ಲಿ ಚರಂಡಿ ತುಂಬಿ ಯುಜಿಡಿ ನೀರು ಹರಿತಾ ಇದ್ದು ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಹಾಗೂ ಸ್ಥಳೀಯರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಾಗಿ ಅಧಿಕಾರಿಗಳಿಗೆ ಮನವರಿಕೆಯನ್ನ ಮಾಡಿದ್ರೆ ಕ್ಯಾರಿಯಂತಿಲ್ವಂತೆ. ಹೌದು, ವಿಜಯನಗರದ 2ನೇ ಮುಖ್ಯ ರಸ್ತೆಯ 8ನೇ ಕ್ರಾಸ್ನಲ್ಲಿ ತುಂಬಾ ದಿನಗಳಿಂದ ಯುಜಿಡಿ ನೀರು ಚರಂಡಿಯಲ್ಲಿ ಹರಿತಾ ಇದೆ. ಇದರಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿದೆ. ಜನರು ಅನೇಕ ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಇನ್ನು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಓಡಾಡುವ ಜನರು ದುರ್ನಾತ ಕುಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಾಸನೆಯಿಂದ ಮನೆಯಲ್ಲಿ ಕುಳಿತು ಊಟವನ್ನ ಕೂಡ ಮಾಡಲಾಗ್ತಾ ಇಲ್ಲ. ಈ ದುರ್ನಾತಕ್ಕೆ ವಾಂತಿ ಬರುವಂತಾಗ್ತಾ ಇದೆ ಎಂದು ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ರು. ನಾವಿಲ್ಲಿ ವಿಜಯನಗರ 2nd ಮೇನ್ 8th ಕ್ರಾಸಲ್ಲಿ ಇದೇ ಮನೇಲಿ ವಾಸ ಇರೋದು. ನಮ್ಮ ಸ್ವಂತ ಮನೆ ಇದು. ಇಲ್ಲಿ ಯುಜಿಡಿ ನೀರೆಲ್ಲನೂ ಚರಂಡಿನಲ್ಲಿ ಹರಿತಾ ಇದೆ. ಸುಮಾರು ಸಲ ನಾವು ಕಂಪ್ಲೇಂಟ್ ಮಾಡಿದ್ವಿ, ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಇದನ್ನು ಚೇಂಬರ್ಗಳನ್ನ. ಆದರೆ ಮತ್ತೆ ಇದೇ ಪ್ರಾಬ್ಲಮ್ಮು. ಮತ್ತು ಹಿಂದ್ಗಡೆ ಆ ದೊಡ್ಡ ಮೋರಿ ಇದೆ, ಅಲ್ಲಿಂದನೂ ವಾಸನೆ. ಇದರಿಂದ ಒಂಥರ ವಾಮಿಟಿಂಗ್ ಸೆನ್ಸೇಷನ್ನು, ಯಾರೂ ಕ್ಲೀನಾಗಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಊಟ ತಿಂಡಿ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ನಮ್ಗೆ ಇದನ್ನು ಒಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇರೋದು. ಮೋರಿನೂ ಕ್ಲೀನ್ ಆಗ್ತಿಲ್ಲ. ಈ ನೀರು ಅಲ್ಲಿಗೆ ಹೋಗಿ ಜಾಯ್ನ್ ಆಗುತ್ತೆ. ಮನೆ ಫುಲ್ ಸುತ್ತಲೂ ವಾಸನೆನೇ ನಮಗೆ. ತುಂಬಾ ಸಮಸ್ಯೆ. ವಾಸನೆಯಿಂದ ವಾಮಿಟ್, ಅದೇ ಊಟನೇ ಮಾಡೋಕ್ಕಾಗಲ್ಲ, ಆಚೆ ಅಂತೂ ಬರೋಕ್ಕೆ ಆಗಲ್ಲ. ಸೊಳ್ಳೆಗಳು, ಹೆಗ್ಣಗಳು, ಇದರಿಂದ ಈ ಕೆಟ್ಟ ವಾಸನೆಯಿಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಮತ್ತೊಬ್ಬ ಮಹಿಳೆ ಮಾತನಾಡಿ, ತುಂಬಾ ದಿನಗಳಿಂದ ಇಲ್ಲಿ ಯುಜಿಡಿ ನೀರು ಚರಂಡಿಯಲ್ಲಿ ಹರಿತಾ ಇದೆ. ಇದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಈ ವಾಸನೆಯಿಂದ ಸೊಳ್ಳೆಗಳ ಕಾಟವೂ ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ಮಕ್ಕಳಿಗೆ ಗುಳ್ಳೆಗಳಾಗ್ತಾ ಇದೆ. ಮಕ್ಕಳನ್ನ ಆಚೆ ಕಳಿಸೋದಕ್ಕೂ ಕೂಡ ಭಯ ಆಗ್ತಾ ಇದೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಯಾರು ಬಂದು ಚರಂಡಿಯನ್ನ ಸ್ವಚ್ಛ ಮಾಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನ್ ಹೇಳಿದ್ರು ಸೇಮ್ ಅದೇನೆ. ತುಂಬಾನೇ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ಇರೋಕೆ ಆಗಲ್ಲ, ಅಷ್ಟು ಸ್ಮೆಲ್. ಮಕ್ಳುಗಳಿಗೆ ಸೊಳ್ಳೆ ಕಚ್ಚಿ ಕೆರ್ತಾ ಬಂದು ಎಷ್ಟು ತೋರಿಸ್ತೀರ ಹಾಸ್ಪಿಟ್ಲ್ಗಳಿಗೆ. ಹೋಗೋದೇ ಇಲ್ಲ ನೆವೆ ಬಂದು ಮಕ್ಳುಗಳಿಗೂ ನಮಗೂ ಅಷ್ಟು ಸ್ಮೆಲ್ ಐತಿ. ಇಲ್ಲಂತೂ ತುಂಬಾ ಸ್ಮೆಲ್ ಇದೆ. ಚರಂಡಿ ಕ್ಲೀನ್ ಮಾಡ್ತಾರೆ, ಆದರೆ ಡ್ರೈನೇಜ್ ಅಂದರೆ ಸಮಸ್ಯೆ ಆಗಿರೋದು ಇಲ್ಲಿ. ಹಂಗೆ ಇದೆ, ಹಂಗೆ ಕಟ್ಕೊಂಡಿರುತ್ತೆ, ಕ್ಲೀನ್ ಮಾಡ್ತಾ ಇರ್ತಾರೆ. ಆದರೆ ಚರಂಡಿ ಫಸ್ಟು ಡ್ರೈನೇಜ್ ಕ್ಲೀನ್ ಆದ್ರೆ ಅಲ್ಲ ಅವರ ತೊಂದರೆ ಆಗ್ತಿರೋದೇ ಅದರಿಂದಲೇ. ಮಳೆ ಬಂದರೆ ತುಂಬ ಇಲ್ಲಿ ಹರ್ಕೊಂಡು ಕೆಳವರೆಗೂ ಬರ್ತಾ ಇರುತ್ತೆ. ಹಿಂಗೆ ಸುಮಾರು ಒಂದು 3-4 ತಿಂಗಳಿಂದ ಈ ಥರ ಇದೆ. ಮುಂಚೆ ಇರಲಿಲ್ಲ, ಇವಾಗ 3-4 ತಿಂಗಳಿಂದ ತುಂಬಾ ಇದೆ. ಎಷ್ಟು ಕಂಪ್ಲೇಂಟ್ ಮಾಡ್ತೀರಾ? ಕಂಪ್ಲೇಂಟ್ ಮಾಡಿದ್ರು ಆಗ್ತಾಯಿಲ್ಲ. ಅದು ಈಗ ಬರ್ತೀವಿ ಆಗ ಬರ್ತೀವಿ ಅಂತಾರೆ. ಚೇಂಬರ್ ಕ್ಲೀನ್ ಮಾಡ್ತಾರೆ ಅಷ್ಟೇ. ಲಾರಿಗೆಲ್ಲ ಕಂಪ್ಲೇಂಟ್ ಮಾಡ್ತೀವಿ, ಚೇಂಬರ್ ಕ್ಲೀನ್ ಮಾಡ್ತಾರೆ, ಮತ್ತು ತಿರ್ಗಾ ಅದೇ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸಮಸ್ಯೆಯ ಬಗ್ಗೆ ಗಮನ ಹರಿಸಿ ವಿಜಯನಗರದ ಚರಂಡಿಗಳನ್ನ ಸ್ವಚ್ಛಗೊಳಿಸಿ ಸ್ಥಳೀಯರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.